ಮಾಡ್ತಾ ಇರೋದು ಜಾತಿ ಗಣತಿ. ಇಲ್ಲಿ ಯಾವ ಧರ್ಮನೋ ಯಾವ ಜಾತಿನೋ ಗ್ಲೋರಿಫೈ ಮಾಡೋದಾಗ್ಲಿ, ಇನ್ನೊಂದು ಜಾತಿನ ಕಡೆಗಣಿಸೋದಾಗ್ಲಿ, ಒಂದು ಧರ್ಮ ಹೆಚ್ಚು ಅನ್ನೋದಕ್ಕಾದ್ರೆ ಯಾವ ಉದ್ದೇಶನೂ ಇಲ್ಲ. ಇದು ಸಂವಿಧಾನದ ಆಶಯದ ಪ್ರಕಾರವೇ ನಡೀತದೆ. ಹೀಗಾಗಿ ಅನುಮಾನ ಪಡ್ತಕ್ಕಂಥ ಅಥವಾ ಸುಮ್ಮನೆ ಮಾತುಗೋಸ್ಕರ ಮಾತಾಡೋದು ಅಗತ್ಯ ಇಲ್ಲ. ಇವೆಲ್ಲವನ್ನ 17ನೇ ತಾರೀಕು ಸಚಿವ ಸಂಪುಟದ ಮುಂದೆ ಕೂಲಂಕುಷವಾಗಿ ಚರ್ಚೆ ಮಾಡ್ತಾರೆ. ಸರ್, ಒಕ್ಕಲಿಗ ಸಮುದಾಯ ಮತ್ತೆ ಲಿಂಗಾಯತ ಸಮುದಾಯದವರು ಅವೈಜ್ಞಾನಿಕವಾಗಿ ಈ ಒಂದು ಇದಾಗಿದೆ, ಜಾತಿ ಗಣತಿ ಆಗಿದೆ ಅನ್ನುವಂತ ಆರೋಪವನ್ನ ಮಾಡಿದ್ದಾರೆ. ಮೊನ್ನೆ ತಾನೇ ಮಂಡನೆ ಆಗಿದೆ, 17ಕ್ಕೆ ಚರ್ಚೆ ಆಗ್ತಿದೆ. ವಿಜ್ಞಾನನೇ ಗೊತ್ತಿಲ್ಲದೆ ಅವಜ್ಞಾನ ಅಂತ ಹೆಂಗೆ ಹೇಳ್ತೀರಿ? ವಿತೌಟ್ ನೋಯಿಂಗ್ ದಿ ಸೈನ್ಸ್ ಹೌ ಕ್ಯಾನ್ ಯು ಸೇ ಇಟ್ಸ್ ಅನ್ಸೈಂಟಿಫಿಕ್? ಸರ್, ಈಗ ಎಂ ಬಿ ಪಾಟೀಲ್ ಹೇಳಿದ್ದಾರೆ, ಉಪಜಾತಿಗಳನ್ನ ಲಿಂಗಾಯತ ಸಮುದಾಯಗಳನ್ನ ಕಡಿಮೆ ತೋರಿಸಿದ್ದಾರೆ, ಒಂದಿಷ್ಟು ಮೀಸಲಾತಿಗಾಗಿ ಕೆಲವರು ಹಿಂದೂ ಲಿಂಗಾಯತ, ಹಿಂದೂ ರೆಡ್ಡಿ ಹಿಂಗೆ ಉಲ್ಲೇಖಿಸಿದ್ದಾರೆ. ಅದನ್ನ ಪರಿಶೀಲನೆ ಡೀಟೇಲ್ ಡಿಸ್ಕಸ್ ಮಾಡಬೇಕು ಅಂತ 17 ಒಂದೇ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಸಚಿವ ಸಂಪುಟ ಕರೆದಿದ್ದೀವಿ. ಅಲ್ಲಿ ಎಲ್ಲ ವಿಷಯಗಳು ಚರ್ಚೆ ಮಾಡ್ತೀವಿ. ಬಾಲಕಿ ಮೇಲೆ ಅತ್ಯಾಚಾರ ಆಗಿತ್ತು, ಎನ್ಕೌಂಟರ್ ಆಗಿದೆ. ಐ ಕಂಡೆಮ್ ದಿಸ್ ಇನ್ಸಿಡೆಂಟ್. ಅತ್ಯಾಚಾರ ಮಾಡಿರೋದನ್ನ ಅದೊಂದು ಪೈಶಾಚಿಕ ಕೃತ್ಯ. ಅವರನ್ನ ಕಾನೂನು ಐರನ್ ಹ್ಯಾಂಡಿಂದ ಮಾಡಬೇಕು. ತಪ್ಪಿಸ್ಕೊಂಡು ಹೋಗ್ತಿದ್ರು, ಫೈರಿಂಗ್ ಮಾಡಿದ್ದಾರೆ. ಸೊ ಈ ತರ ಕೃತ್ಯ ಮಾಡೋರಿಗೆ ಇದು ಸಂದೇಶ, ಎಚ್ಚರಿಕೆ ಗಂಟೆ. ಜಾತಿ ಗಣತಿ ಮಾಡೋ ನಮ್ಮನೆಗೆ ಬಂದಿಲ್ಲ ಅಂತ ಹೇಳಿ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಸರ್, ನಿಮ್ಮ ಮನೆಗೆ ಬಂದಿರಬಹುದು, ನಿಮ್ಮ ಮನೆಗೆ ಬಂದಿದ್ದಾರೆ ಸರ್ ಜಾತಿ ಗಣತಿ ಮಾಡೋ? ನಮ್ಮ ಮನೆಗೇನು ಬಂದಿಲ್ಲ, ಬಿಜೆಪಿ ನಾಯಕರು ಬಹುತೇಕರ ಮನೆಗೆ ಬಂದಿಲ್ಲ ಅಂತ. ಅದೆಲ್ಲ ನಮೂದಿ ಆಗಿದೆ ಆ ಪುಸ್ತಕದಲ್ಲಿ. ಅದು ನೋಡ್ಬಿಟ್ಟಾಗ ತಾನೇ ಗೊತ್ತಾಗೋದು. ಮಾಡ್ತಾ ಇರೋದು ಜಾತಿ ಗಣತಿ. ಇಲ್ಲಿ ಯಾವ ಧರ್ಮನೋ ಯಾವ ಜಾತಿನೋ ಗ್ಲೋರಿಫೈ ಮಾಡೋದಾಗ್ಲಿ, ಇನ್ನೊಂದು ಜಾತಿನ ಕಡೆಗಣಿಸೋದಾಗ್ಲಿ, ಒಂದು ಧರ್ಮ ಹೆಚ್ಚು ಅನ್ನೋದಕ್ಕಾದ್ರೆ ಯಾವ ಉದ್ದೇಶನೂ ಇಲ್ಲ. ಇದು ಸಂವಿಧಾನದ ಆಶಯದ ಪ್ರಕಾರವೇ ನಡೀತದೆ. ಹೀಗಾಗಿ ಅನುಮಾನ ಪಡ್ತಕ್ಕಂಥ ಅಥವಾ ಸುಮ್ಮನೆ ಮಾತುಗೋಸ್ಕರ ಮಾತಾಡೋದು ಅಗತ್ಯ ಇಲ್ಲ. ಇವೆಲ್ಲವನ್ನ 17ನೇ ತಾರೀಕು ಸಚಿವ ಸಂಪುಟದ ಮುಂದೆ ಕೂಲಂಕುಷವಾಗಿ ಚರ್ಚೆ ಮಾಡ್ತಾರೆ. ಸರ್, ಒಕ್ಕಲಿಗ ಸಮುದಾಯ ಮತ್ತೆ ಲಿಂಗಾಯತ ಸಮುದಾಯದವರು ಅವೈಜ್ಞಾನಿಕವಾಗಿ ಈ ಒಂದು ಇದಾಗಿದೆ, ಜಾತಿ ಗಣತಿ ಆಗಿದೆ ಅನ್ನುವಂತ ಆರೋಪವನ್ನ ಮಾಡಿದ್ದಾರೆ. ಮೊನ್ನೆ ತಾನೇ ಮಂಡನೆ ಆಗಿದೆ, 17ಕ್ಕೆ ಚರ್ಚೆ ಆಗ್ತಿದೆ. ವಿಜ್ಞಾನನೇ ಗೊತ್ತಿಲ್ಲದೆ ಅವಜ್ಞಾನ ಅಂತ ಹೆಂಗೆ ಹೇಳ್ತೀರಿ? ವಿತೌಟ್ ನೋಯಿಂಗ್ ದಿ ಸೈನ್ಸ್ ಹೌ ಕ್ಯಾನ್ ಯು ಸೇ ಇಟ್ಸ್ ಅನ್ಸೈಂಟಿಫಿಕ್? ಸರ್, ಈಗ ಎಂ ಬಿ ಪಾಟೀಲ್ ಹೇಳಿದ್ದಾರೆ, ಉಪಜಾತಿಗಳನ್ನ ಲಿಂಗಾಯತ ಸಮುದಾಯಗಳನ್ನ ಕಡಿಮೆ ತೋರಿಸಿದ್ದಾರೆ, ಒಂದಿಷ್ಟು ಮೀಸಲಾತಿಗಾಗಿ ಕೆಲವರು ಹಿಂದೂ ಲಿಂಗಾಯತ, ಹಿಂದೂ ರೆಡ್ಡಿ ಹಿಂಗೆ ಉಲ್ಲೇಖಿಸಿದ್ದಾರೆ. ಅದನ್ನ ಪರಿಶೀಲನೆ ಡೀಟೇಲ್ ಡಿಸ್ಕಸ್ ಮಾಡಬೇಕು ಅಂತ 17 ಒಂದೇ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಸಚಿವ ಸಂಪುಟ ಕರೆದಿದ್ದೀವಿ. ಅಲ್ಲಿ ಎಲ್ಲ ವಿಷಯಗಳು ಚರ್ಚೆ ಮಾಡ್ತೀವಿ. ಬಾಲಕಿ ಮೇಲೆ ಅತ್ಯಾಚಾರ ಆಗಿತ್ತು, ಎನ್ಕೌಂಟರ್ ಆಗಿದೆ. ಐ ಕಂಡೆಮ್ ದಿಸ್ ಇನ್ಸಿಡೆಂಟ್. ಅತ್ಯಾಚಾರ ಮಾಡಿರೋದನ್ನ ಅದೊಂದು ಪೈಶಾಚಿಕ ಕೃತ್ಯ. ಅವರನ್ನ ಕಾನೂನು ಐರನ್ ಹ್ಯಾಂಡಿಂದ ಮಾಡಬೇಕು. ತಪ್ಪಿಸ್ಕೊಂಡು ಹೋಗ್ತಿದ್ರು, ಫೈರಿಂಗ್ ಮಾಡಿದ್ದಾರೆ. ಸೊ ಈ ತರ ಕೃತ್ಯ ಮಾಡೋರಿಗೆ ಇದು ಸಂದೇಶ, ಎಚ್ಚರಿಕೆ ಗಂಟೆ. ಜಾತಿ ಗಣತಿ ಮಾಡೋ ನಮ್ಮನೆಗೆ ಬಂದಿಲ್ಲ ಅಂತ ಹೇಳಿ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಸರ್, ನಿಮ್ಮ ಮನೆಗೆ ಬಂದಿರಬಹುದು, ನಿಮ್ಮ ಮನೆಗೆ ಬಂದಿದ್ದಾರೆ ಸರ್ ಜಾತಿ ಗಣತಿ ಮಾಡೋ? ನಮ್ಮ ಮನೆಗೇನು ಬಂದಿಲ್ಲ, ಬಿಜೆಪಿ ನಾಯಕರು ಬಹುತೇಕರ ಮನೆಗೆ ಬಂದಿಲ್ಲ ಅಂತ. ಅದೆಲ್ಲ ನಮೂದಿ ಆಗಿದೆ ಆ ಪುಸ್ತಕದಲ್ಲಿ. ಅದು ನೋಡ್ಬಿಟ್ಟಾಗ ತಾನೇ ಗೊತ್ತಾಗೋದು.